ಹಾಯ್ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಸುಮಾರು ಜನ ಕಮೆಂಟ್ ಮಾಡಿದ್ರು. ಏನಪ್ಪ ಅಂದರೆ, ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ನಮ್ಮದೇ ಆದ ಓನ್ ಡೈಲ್ ಆಗಿರೋ ವಾಟ್ಸಪ್ ಸ್ಟಿಕ್ಕರ್ಸನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ನಮಗಿಷ್ಟ ಆದಂಗೆ ಅಂತ ಕೇಳಿದರು. ಸೊ ಅವರಿಗೆ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಹೇಳ್ತೀನಿ. ಸೊ ಹೇಗೆ ಅಂತ ನೋಡೋಣ. ಫಸ್ಟು ನಾವು ಒಂದು PNG ಇಮೇಜನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ್ದಾರ ಒಂದು ವ್ಯಕ್ತಿಯ ಫೋಟೋ ಹಾಕಿ ಅಲ್ಲೇನಾದರೂ ಡೈಲಾಗ್ ಹಾಕ್ತೀರಾ ಅಂದರೆ ಅದ್ರದ್ದೊಂದು PNG ಫಾರ್ಮೆಟ್ ಸೆಲೆಕ್ಟ್ ಮಾಡಬೇಕಂದ್ರೆ, ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಎರೇಸ್ ಆಗಿರೋ ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆಟೋಮೆಟಿಕ್ ಆಗಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಲಿಕ್ಕೆ remove.bg ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಅದೇ ಓ ಭ್ರಮೆ ಡೈಲಾಗ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿದ್ದೀನಿ ಸುದೀಪಣ್ಣ ಅವ್ರದ್ದು. ಸೊ ಅದನ್ನು ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಡನ್ ಆಗಿಲ್ಲ ಅನಿಸುತ್ತೆ. ಇನ್ನೊಂದ್ಸಲಿ ಡನ್ ಮೇಲೆ ಕ್ಲಿಕ್ ಮಾಡಿದ್ದು ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಲೋಡ್ ಆಗಲಿಕ್ಕೆ. ಸೊ ಈ ರೀತಿ ಅಪ್ಲೋಡ್ ಆಗುತ್ತದು. ಸೊ ಅಪ್ಲೋಡ್ ಆಗಿದ್ದು ಇನ್ಸ್ಟೆಂಟಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಬಂದ್ಬಿಡುತ್ತೆ ನಮಗೆ. ಸೊ ನೀವು ಇಲ್ಲಿ ನೋಡ್ಕೋಬೋದು. ವಿತ್ ಅಂದರೆ ನಾವು ಏನು ಎಡಿಟ್ ಮಾಡೋದೇ ಬೇಕಾಗಿಲ್ಲ. ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಬ್ಯಾಕ್ಗ್ರೌಂಡ್ ಎರೇಸ್ ಆಗಿರೋ ಇಮೇಜ್ ಬಂದ್ಬಿಟ್ಟು ಡೌನ್ಲೋಡ್ ಆಗಿರುತ್ತೆ. ಈಸಿಯಾಗಿ ನೀವು ಬ್ಯಾಕ್ಗ್ರೌಂಡನ್ನು ಎರೇಸ್ ಮಾಡ್ಕೋಬೋದು. ಸೊ ಈ ಒಂದು ವೆಬ್ಸೈಟಿಂದ ಈ ಒಂದು ಮ್ಯಾಜಿಕ್ ನಡೀತಿತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಡೈಲಾಗ್ ಹಾಕೋದು. ಅದಕ್ಕಂತ ಪಿಕ್ಸಲ್ ಲ್ಯಾಬ್ ಅಂತ ಅಪ್ಲಿಕೇಶನ್ ಇದೆ, ಪಿಕ್ಸಲ್ ಲ್ಯಾಬ್ ಅಂತ. ಸೊ ಅಪ್ಲಿಕೇಶನ್ ಲಿಂಕು, ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಒಂದು ಟೆಕ್ಸ್ಟ್ ಇರುತ್ತೆ ಆಲ್ರೆಡಿ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆ ಕೊಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಲಾಸ್ಟಿಂದ ಎರಡನೇದು ಲೇಯರ್ ಥರ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಟ್ರಾನ್ಸ್ಪರೆಂಟ್ ಬರ್ತಾ ಇದೆ. ನೆಕ್ಸ್ಟು ಮಧ್ಯದಲ್ಲಿದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ರೀಸೆಂಟಲ್ಲಿ ನಾವು ಎರೇಸ್ ಮಾಡಿರೋ, ಆಟೋಮೆಟಿಕ್ಕಾಗಿ ಎರೇಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಇಮೇಜ್ ಇರುತ್ತಲ್ಲ ಸುದೀಪಣ್ಣವ್ರದ್ದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಕ್ರಾಪ್ ಬೇಕಾದರೆ ಮಾಡ್ಕೋಬೋದು ಆ್ಯಸ್ ಯುವರ್ ವಿಶ್. ಓಕೆ, ಕ್ರಾಪು ಮಾಡ್ಕೊಂಡಾಯಿತು. ಇದನ್ನು ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳೋಣ. ದೊಡ್ಡಕ್ಕೆ ಮಾಡಿ ಹಿಂಗೆ ಇಡ್ತಾ ಇದ್ದೀವಿ. ಈಗ ಡೈಲಾಗ್ ಆ್ಯಡ್ ಮಾಡಬೇಕಲ್ವಾ. ಇಲ್ಲಿ ಎ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಪಕ್ಕ ಎ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಳಿಸಿ. ಈಗ ಕನ್ನಡ ಕೀಬೋರ್ಡ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ, ಅದನ್ನು ಹೇಳ್ಕೊಡ್ಬೇಕಾಗಿಲ್ಲ. O ಭ್ರಮೆ ಹೇಗೆ ಟೈಪ್ ಮಾಡೋದು? ಭ್ರಮೆ ಅಂತ ಟೈಪ್ ಮಾಡಿ ಓಕೆ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕಲ್ಲ, ಇಲ್ಲೇ ಸ್ವಲ್ಪ ಸ್ಲೈಡ್ ಮಾಡಿದ್ರಿ ಅಂದರೆ ಇಲ್ಲಿ ಕಲರ್ ಇರುತ್ತೆ, ರೆಡ್ ಕಲರ್ ಯಾವ್ದಾರ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಇಷ್ಟ. ಸೊ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ರೀತಿ ಇಡೋದು. ಸೊ ಈ ರೀತಿ ಇಟ್ಟರೆ ನಮ್ಮ ಡೈಲಾಗ್ ಕ್ರಿಯೇಟ್ ಆಗಿದೆ. ಬೇಕಿದ್ರೆ ನಾವು ಈ ಒಂದು ಟೆಕ್ಸ್ಟ್ನ ಸ್ಟೈಲೆಲ್ಲ ಚೇಂಜ್ ಮಾಡ್ಕೋಬೋದು, ಬೋಲ್ಡ್ ಮಾಡ್ಕೋಬೋದು, ಇಟಾಲಿಕ್ ಮಾಡ್ಕೋಬೋದು, ಇಲ್ಲಾಂದರೆ ಅಂಡರ್ಲೈನ್ ಮಾಡ್ಕೋಬೋದು, ಇಲ್ಲಾಂದರೆ ಏನು ಬೇಡ ಅಂದರೆ ಬೇಡ. ನೆಕ್ಸ್ಟು ಈ ಒಂದು ಫಂಟ್ ಇದೆಯಲ್ಲ, ನಾನು ಫಂಟ್ ಫೈಲನ್ನು ಕೊಟ್ಟಿರ್ತೀನಿ. ಇಲ್ಲಾಂದರೆ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಎಕ್ಸ್ಟರ್ನಲ್ ಫಂಡ್ಸ್, ಕನ್ನಡ ಫಂಡ್ ಸ್ಟೈಲ್ಸ್ ಅಂತ TTF ಸರ್ಚ್ ಮಾಡಿಕೊಂಡು ನೀವು ಅದನ್ನು ನಿಮ್ಮ ಒಂದು ಸ್ಟೋರೇಜು, ಆಮೇಲೆ ಇಂಟರ್ನಲ್ ಮೆಮೊರಿ, ಫಂಡ್ಸ್ ಫೋಲ್ಡ್ರಲ್ಲಿ TTF ಫೋಲ್ಡ್ರನ್ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ಬೇರೆ ಸ್ಟೈಲ್ ಬೇಕು ಅಂದರೆ ನೀವು ಇಲ್ಲಿ ಮೇಲೆ ನೋಡ್ಕೋಬೋದು, ಈ ರೀತಿ ಎಲ್ಲ ಸ್ಟೈಲ್ ಚೇಂಜ್ ಆಗುತ್ತೆ. ಮೇಲೆ ಕಾಣಿಸ್ತಿದೆಯಲ್ಲ ನಿಮಗೆ ಇಲ್ಲಿ. ಸೊ ಈ ರೀತಿ ಬೇರೆ ಬೇರೆ ಸ್ಟೈಲ್ಸ್ ಬರುತ್ತೆ, ಆದರೆ ನಾನು ಫಂಡ್ಸ್ ಕೊಡೋಂಗಿಲ್ಲ, ಅದು ಕಾಪಿ ರೈಟೆಡ್. ಸೊ ಅದಕ್ಕೋಸ್ಕರನೇ, ಯಾಕಂದರೆ ನಾವು ಪರ್ಚೇಸ್ ಮಾಡ್ಕೊಂಡಿರೋದು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟು ಚೆನ್ನಾಗಿ ಬಂದಿಲ್ಲ. ಓಕೆ, ಇದೇ ಇರಲಿ. ಭ್ರಮೆ ಅಂತ ಇದೆಯಲ್ಲ, ಸೊ ಇದು ಹಿಂಗಾದ್ಮೇಲೆ ಇದಕ್ಕೆ ನೀವು ಸ್ಟ್ರೋಕ್ ಕೊಡ್ಕೋಬೋದು. ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ಲ, ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರು, ವೈಟ್ ಕಲರು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ವೈಟ್ ಇದ್ದರೆ ಬೆಸ್ಟು. ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೆಕ್ಸ್ಟು ಈ ಒಂದು PNG ಇಮೇಜ್ ಇದೆಯಲ್ಲ, ಅದಕ್ಕೂ ಸ್ವಲ್ಪ ಸ್ಟ್ರೋಕ್ ಬೇಕಂದರೆ ಕೊಟ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅದೇನು ಇಂಪಾರ್ಟೆಂಟ್ ಅಲ್ಲ. ಸ್ಟ್ರೋಕ್ ಆನ್ ಮಾಡ್ಕೊಳ್ಳಿ, ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ವಿಡ್ತು ಜಾಸ್ತಿ ಮಾಡ್ಕೊಳ್ಳಿ.
ಅಷ್ಟೇನು ಚಂದ ಬರ್ತಾ ಇಲ್ಲ, ಆಫ್ ಮಾಡ್ಕೊಳ್ಳೋಣ. ಓಕೆ, ಅಷ್ಟೇನು ಸರಿ ಬರ್ತಿಲ್ಲ, ಆಫ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು PNG ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ, ಡಿಫಾಲ್ಟ್ ಸೆಲೆಕ್ಟ್ ಆಗಿದೆ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬೇಕಾದರೆ ಈ ಫೋಟೋ ಇಲ್ಲ ನಿಮ್ಮ ಫೋಟೋನ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಸೊ ಡೈಲಾಗು ಚೇಂಜ್ ಮಾಡ್ಕೊಳ್ಳೋಣ. ಹಾಯ್ ಹಾಯ್ ಅಂತ ಹಾಕ್ಕೊಳ್ಳೋಣ. ಇದನ್ನು ಹಿಂಗೆ ಹೇಳಿದ್ರೆ ಸೈಜ್ ದಪ್ಪ ಆಗುತ್ತೆ. ಮಧ್ಯದಲ್ಲಿ ತಂದಿಡೋಣ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೊಸಿಷನ್ ಇದೆಯಲ್ಲ, ಪೊಸಿಷನ್ ಪಕ್ಕ ಒಂದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಮಧ್ಯ ಮಾಡ್ಕೊಳ್ಳೋಣ. ಸೇವ್ ಮೇಲೆ ಕ್ಲಿಕ್ ಮಾಡಿ ಡಿಫಾಲ್ಟ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಇದನ್ನು ಎಡಿಟ್ ಮಾಡ್ಕೊಳ್ಳೋಣ. ಏನೋ ಇದನ್ನು ಹಿಂಗೆ ಎಳೆಯಬೇಕು. ಪೊಸಿಷನ್ ಪಕ್ಕ ಒಂದು ಸೆಂಟರ್. ಈಗ ಸೇವ್ ಮೇಲೆ ಕ್ಲಿಕ್ ಮಾಡಿ PNG ಸೇವ್ ಆಗಿದೆ. ಈ ರೀತಿ ಒಂದು 3 ಫೋಟೋನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ಪರ್ಸ್ನಲ್ ಸ್ಟಿಕ್ಕರ್ಸ್ ಫಾರ್ ವಾಟ್ಸಪ್ ಅಂತ ಒಂದು ಅಪ್ಲಿಕೇಶನ್ನು, ಇದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಅಪ್ಲಿಕೇಶನ್ನ ಲಿಂಕು ಕೊಟ್ಟಿದ್ದೀನಿ ಅಲ್ವಾ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ ಇಲ್ಲಿದೆ ನೋಡಿ. ಸೊ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೋಲ್ಡ್ರ್ ಬಂದಿರುತ್ತೆ. ಫೋಲ್ಡರ್ ಇಲ್ಲಿದೆ ನೋಡಿ, ಪಿಕ್ಸೆಲ್ ಲ್ಯಾಬ್ ಅಂತ. ನಾವು ಈಗ ಕ್ರಿಯೇಟ್ ಮಾಡಿರೋ ಇಮೇಜು ಭ್ರಮೆ ಹಾಯ್ ಏನೋ ಅಂತ ಇದೆಯಲ್ಲ, ಇಲ್ಲಿ ಆ್ಯಡ್ ಟು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವಾಟ್ಸಪ್ಪಲ್ಲಿ ಆ್ಯಡ್ ಆಗಿದೆ. ನೀವೇನು ಮಾಡಬೇಕಂದ್ರೆ ವಾಟ್ಸಪ್ ಓಪನ್ ಮಾಡ್ಕೋಬೇಕು. ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲೆಲ್ಲರ ಬಂದಿರುತ್ತೆ. ವೆಯ್ಟ್, ಭ್ರಮೆ ಫಸ್ಟಿಗೆ ಇದೆ. ಸೊ ಈ ರೀತಿ ನಿಮ್ಮದೇ ಆದ ಒಂದು ಓನ್ ಡೈಲಾಗ್ ಸ್ಟಿಕ್ಕರ್ಸ್ಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಇದಿಷ್ಟು ಈ ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.